2 ಗಂಟೆ ಸುಮಾರಿಗೆ ಕಲಾಸಿಪಾಳ್ಯದ ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಸ್ಫೋಟಕಗಳು ಪತ್ತೆಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಎರಡೂ ಕೂಡ ಆಗಮಿಸಿ BMTC ಅಂದರೆ ಪಕ್ಕದಲ್ಲೇ ಇರುವಂತಹ BMTC ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಕೂಡ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಬಸ್ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಬಸ್ ನಿಲ್ದಾಣ ಏನಿದೆ ಅಂದರೆ BMTCಯ ಬಸ್ ನಿಲ್ದಾಣ ಏನಿದೆ ಇದರ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ಸ್ಫೋಟಕಗಳು ಈಗಾಗಲೇ ಪತ್ತೆ ಆಗಿರುವಂಥದ್ದು. BMTCಯ ಸೆಕ್ಯೂರಿಟಿ ಒಬ್ಬ ಅಲ್ಲಿಗೆ ಅಂದರೆ ಶೌಚಾಲಯದಕ್ಕೆ ತಪಾಸಣೆಯನ್ನು ಮಾಡಲಿಕ್ಕೆ ಅಂದರೆ ಏನಾದರೂ ಚೀಲಗಳು ಬ್ಯಾಗುಗಳು ಯಾರಾದರೂ ಬಿಟ್ಟೋಗಿದ್ರೆ ಅಲ್ಲಿ ಇಟ್ಟೋಗಿದ್ರೆ ಪಕ್ಕದಲ್ಲೇ ಇರುವಂತಹ BMTCಯ ಸೆಕ್ಯೂರಿಟಿಗೆ ಅಲ್ಲಿರುವಂತಹ ಶೌಚಾಲಯದ ಸಿಬ್ಬಂದಿ ಮಾಹಿತಿಯನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ಯಾರೋ ಒಬ್ಬರು ಬ್ಯಾಗನ್ನು ಬಿಟ್ಟೋಗಿದೆ ಅಂದರೆ ಒಂದು ದೊಡ್ಡದಾದಂಥ ಚೀಲ ಇತ್ತಂತೆ, ಆ ಚೀಲ ಬಿಟ್ಟೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ BMTCಯ ಸೆಕ್ಯೂರಿಟಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. BMTC ಸೆಕ್ಯೂರಿಟಿ ಸ್ಥಳಕ್ಕೆ ಧಾವಿಸಿ ಆ ಚೀಲವನ್ನು ತೆಗೆದುಕೊಂಡು ಬಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು. ಪೊಲೀಸರಿಗೆ ಮಾಹಿತಿ ನೀಡಿದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳಕ್ಕೆ DCP ಗಿರೀಶ್ ಅವರು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿರುವಂಥದ್ದು. ಶ್ವಾನ ದಳ ಆಗಿರ್ಬೋದು ಮತ್ತು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳೆಲ್ಲರೂ ಕೂಡ ಆಗಮಿಸಿ ಸಂಪೂರ್ಣವಾಗಿ ಕಳೆದ 1.5-2 ಗಂಟೆಯಿಂದ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ತಪಾಸಣೆಯಲ್ಲಿ ಈಗ ಆಲ್ರೆಡಿ ಕೂಡ BMTC ಬಸ್ ನಿಲ್ದಾಣದಲ್ಲಿ ಯಾವುದೇ ಥರವಾದಂಥ ಸ್ಫೋಟಕಗಳು ಕೂಡ ಪತ್ತೆ ಆಗಿಲ್ಲ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳಾಗಿರ್ಬೋದು, ಶ್ವಾನ ದಳದ ಸಿಬ್ಬಂದಿಗಳು ಸಂಪೂರ್ಣವಾಗಿ BMTC ಬಸ್ ನಿಲ್ದಾಣದ ಇಂಚಿಂಚು ಮೂಲೆಯನ್ನು ಕೂಡ ಈಗಾಗಲೇ ತಪಾಸಣೆಯನ್ನು ಮಾಡಿ ಏನಾದರೂ ಪತ್ತೆ ಆಗಿದೆಯಾ, ಏನಾದರೂ ಇಲ್ಲಿ ಸ್ಫೋಟಕಗಳಿದೆಯಾ, ಈ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಆಗ್ತಿರುವಂಥದ್ದು. ಸ್ಫೋಟಕ ಏನು ಪತ್ತೆ ಆಗಿತ್ತು, ಅದನ್ನು ಯಾರು ತಂದಿದ್ರು, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ರು, ಏನು ಹಿನ್ನೆಲೆ, ಇದೆಲ್ಲದರ ಒಂದು ಮಾಹಿತಿಯನ್ನು ಪೊಲೀಸರು ಕೂಡ ಈಗಾಗಲೇ ಸದ್ಯ ಕಲೆ ಆಗ್ತಿರುವಂಥದ್ದು. ಅಂದರೆ BMTCಯ ಏನು ಸೆಕ್ಯೂರಿಟಿ ಇದ್ದಾನೆ ಆತನನ್ನು ಕೂಡ ಪೊಲೀಸರಿಗೆ ಆಲ್ರೆಡಿ ಕರೆದುಕೊಂಡು ಹೋಗಿದ್ದಾರೆ. ಎಷ್ಟೊತ್ತಿಗೆ ಸಿಕ್ತು, ಯಾರು ಹೇಳಿದ್ರು ಈ ಮಾಹಿತಿಯನ್ನು ಅಂತೇಳಿ. ಶೌಚಾಲಯದ ಬಳಿ ಕೂಡ ಈಗಾಗಲೇ ಪೊಲೀಸರು ಸಂಪೂರ್ಣವಾದಂಥ ಒಂದು ಪರಿಶೀಲನೆ ನಡೆಸ್ತಿದ್ದಾರೆ. ಅಂದರೆ ಶೌಚಾಲಯದ ಒಳಭಾಗದಲ್ಲಿ ಬೇರೆ ಭಾಗದಲ್ಲಿ ಎಲ್ಲರೂ ಇದನ್ನು ಇಟ್ಟಿದ್ನ ಅಥವಾ ಪಕ್ಕದಲ್ಲೇ ಇರುವಂತಹ ಪ್ರತಿದಿನ ಲಕ್ಷಾಂತರ ಜನರು ಓಡಾಡುವಂತಹ BMTC ಬಸ್ ಸ್ಟ್ಯಾಂಡಲ್ಲಿ ಏನಾದ್ರು ಇದರ ಸ್ಫೋಟಕಗಳು ಪತ್ತೆ ಆಗಿದೆಯಾ, ಇಲ್ಲೆಲ್ಲಾದರೂ ಅದರ ತುಣುಕುಗಳು ಎಲ್ಲರೂ ಇಟ್ಟಿದ್ದಾರಾ, ಇಲ್ಲ ಇಲ್ಲಿರುವಂತಹ ಎಲ್ಲ ಅಂದರೆ 3 ಶೌಚಾಲಯಗಳಿದ್ದು ಆ 3 ಶೌಚಾಲಯಗಳಲ್ಲೂ ಕೂಡ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸ್ತಾ ಇರುವಂಥದ್ದು ಕಳೆದ 1.5-2 ಗಂಟೆಯಿಂದ. ಆ ನಿಟ್ಟಿನಲ್ಲಿ BMTC ಬಸ್ ನಿಲ್ದಾಣದಲ್ಲಿ ಯಾವುದೇ ಥರವಾದಂಥ ಸ್ಫೋಟಕಗಳು ಕೂಡ ಪತ್ತೆ ಆಗಿಲ್ಲ. ಅಂದರೆ ಅದನ್ನು ಯಾರು ತಂದರು, ಎಲ್ಲಿಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು, ಇವೆಲ್ಲದನ್ನು ಕೂಡ ಪೊಲೀಸರು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಖಾಸಗಿ ಬಸ್ ನಿಲ್ದಾಣಕ್ಕೂ ಕೂಡ ತೆರಳಿ ಅಲ್ಲಿರುವಂತಹ ಬಸ್ಗಳನ್ನು ಕೂಡ ತಪಾಸಣೆ ಮಾಡ್ತಿದ್ದೆ. ಅಂದರೆ ಬಸ್ಗಳಲ್ಲಿ ಏನಾದ್ರು ಇಟ್ಟಿದ್ರಾ, ಬಸ್ಸಲ್ಲಿ ಏನಾದ್ರು ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ರಾ, ಆ ಸಂದರ್ಭದಲ್ಲಿ ಏನಾದರೂ ಶೌಚಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆತ ಏನಾದರೂ ಇಟ್ಟು ಶೌಚಾಲಯಕ್ಕೆ ಹೋಗಿದ್ನಾ ಅಥವಾ ಶೌಚಾಲಯದಲ್ಲಿ ಮರ್ತೇನಾದ್ರು ಹೋಗಿದ್ನಾ ಅಂತ ಈ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ತುಂಬ ದೊಡ್ಡದಾದಂಥ ಅನಾಹುತ ಸಂಭವಿಸುವ ಮುನ್ನವೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲ ಒಂದು ಏನು ಸ್ಫೋಟಕಗಳು ತಂದಿದ್ರು ಆ ಸ್ಫೋಟಕಗಳನ್ನು ವಶಪಡಿಸಿಕೊಂಡು ಈಗಾಗಲೇ ಆ ಸ್ಫೋಟಕಗಳನ್ನು ಪೊಲೀಸರು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಲಾಗಿರುವಂಥದ್ದು.